ಈ ದಿನ ಭೀಮನ ಅಮಾವಾಸ್ಯೆ. ಹೆಣ್ಣು ಮಕ್ಕಳು ಶಿವ ಪಾರ್ವತಿಯನ್ನು ಮದುವೆಯಾದ ದಿನ, ಭೀಮನ ಹುಟ್ಟಿದ ದಿನ. ನಮಸ್ಕಾರ ಸ್ನೇಹಿತರೆ. ಈ ದಿನ ಭೀಮನ ಅಮಾವಾಸ್ಯೆ. ಹೆಣ್ಣು ಮಕ್ಕಳು ಗಂಡನ ಶ್ರೇಯಸ್ಸಿಗಾಗಿ ಪೂಜೆ ಮಾಡುವ ದಿನ, ಭೀಮನ ಹುಟ್ಟಿದ ದಿನ, ಮತ್ತು ಹೆಣ್ಣು ಮಕ್ಕಳು ಸಹೋದರರ ಶ್ರೇಯಸ್ಸನ್ನು ಬಯಸಿ ಪೂಜೆ ಮಾಡುವ ದಿನ. ಹೀಗೆ ಶಿವ ಪಾರ್ವತಿಯನ್ನು ಮದುವೆಯಾದ ದಿನ. ಈಗ ಬೇಕಷ್ಟು ಕಥೆಗಳು, ಪುರಾಣ ಕಥೆಗಳೆಲ್ಲ ಇರುತ್ತೆ. ಈಗ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಮುಖಾಂತರ ನಾನು ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವರು ಏನು ಮಾಡ್ತಾರೆ, ನೀನು ಪೂಜೆ ಮಾಡಿಲ್ಲ, ಗಂಡನ ಪೂಜೆ ಮಾಡಿಲ್ಲ, ಅದು ವ್ರತ ಮಾಡಲ್ಲ, ಅಮಾವಾಸ್ಯೆ ದಿನ ವ್ರತ ಮಾಡಲ್ಲ, ಭೀಮನ ಅಮಾವಾಸ್ಯೆ ತುಂಬ ಶ್ರೇಷ್ಠವಾದದ್ದು, ಅದಕ್ಕೆ ನಿನಗೆ ಈ ರೀತಿಯಾದ ಸಮಸ್ಯೆಗಳು ಬರ್ತವೆ ಅಂತ ಎದುರಿಸ್ತಾರೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನನಗೆ 90% ಫೋನ್ ಮಾಡೋರು ಹೆಣ್ಮಕ್ಳೇ, ಹೆಂಗಸರು. ಅವರಲ್ಲಿ ಕೆಲವಾರು ದ್ವಂದ್ವಗಳಿರ್ತವೆ, ಮೌಢ್ಯಗಳು ತುಂಬಿಕೊಂಡಿರ್ತವೆ, ಮೌಢ್ಯಗಳು ತುಂಬ್ತಾ ಇರ್ತಾರೆ. ಮನೇಲಿ ತುಂಬ ಪ್ರೆಷರ್ ಆಗ್ತಿರ್ತಾರೆ. ಅತ್ತೆ ಮಾವ ಹಳಬರು ಅವ್ರಿವ್ರು ಹೇಳ್ತಾ ಇರ್ತಾರೆ. ಆ ಎಲ್ಲ ಗೊಂದಲಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ತುಂಬ ಜನಕ್ಕೆ ಸಮಾಧಾನ ಸಿಕ್ಕಿದೆ, ಸೊಲ್ಯೂಷನ್ ಸಿಕ್ಕಿದೆ. ಎಸ್, ಇವ್ರು ಹೇಳ್ತದ್ದು ಕರೆಕ್ಟು, ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ತುಂಬ ಜನ ನನಗೆ ಫೋನ್ ಮಾಡ್ತಿರ್ತಾರೆ. ಸೊ ಆ ದಿಶೆಯಿಂದ ಈಗಲೂ ಸ್ವಲ್ಪ ಜನ ತಲೆ ಕೆಡಿಸ್ತಾರೆ ನಿಮಗೆ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಗಮನಿಸಿ ನೋಡಿ. ಇಂದಿನ ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ ಈಗಲೂ ಸ್ವಲ್ಪ ಇದೆ, ತುಂಬ ಸ್ಟ್ರಾಂಗ್ ಇತ್ತು. ಹೆಣ್ಮಕ್ಳು ಅವ್ರ ಮನೆಗೆ ಹೋಗ್ತಾಯಿದ್ರು, ಅವರಿಗೆ ಯಾವುದೇ ರೀತಿಯಾದ ಆಸ್ತಿಯಲ್ಲಿ ಹಕ್ಕು ಇರಲಿಲ್ಲ. ಗಂಡನ ಮನೆಗೆ ಹೋದರೆ ಗಂಡನೇ ಸರ್ವಸ್ವ, ಆ ಫ್ಯಾಮಿಲಿನೇ ಎಲ್ಲ. ಅಪ್ಪನ ಮನೆಯಿಂದ ಬರೀ ಮದುವೆ ಮಾಡಿ ಕಳಿಸೋದು ಅಷ್ಟೇ. ಆಮೇಲೆ ಅಪ್ಪನ ಆಸ್ತಿನಲ್ಲಿ ಭಾಗ ಇರಲಿಲ್ಲ. ಆಗ ಮೊದಲು ಹೋಗ್ಬೇಕಾದ್ರೆ ಅಬಲ ಆಗ್ತಾ ಇಲ್ಲ ಅವಳು. ಅಲ್ಲಿ ಹೋಗಿ ಗಂಡ ಡಿಪೆಂಡ್ ಆಗಬೇಕಾಗಿತ್ತು, ಅತ್ತೆ ಮಾವನ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಈಗ ಹಂಗಾಗಿದೆಯಾ? ಈಗ ಬದಲಾದ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಅರ್ಧ ಭಾಗ ಇದೆ ಕಾನೂನಾತ್ಮಕವಾಗಿ. ಈಗ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಪುರುಷನಿಗೆ ಸಮಾನವಾಗಿ ದುಡಿತಾ ಇದ್ದಾರೆ. ಹಿಂದೆ ಹಾಗಿರಲಿಲ್ಲ. ಆಗ ಗಂಡನ ಶ್ರೇಯಸ್ಸೆ, ಗಂಡನ ಅಧೀನದಲ್ಲಿ ಅವನನ್ನು ದೇವರಂತೆ ಆರಾಧಿಸಬೇಕಾಗಿತ್ತು. ಆದರೆ ವಾಸ್ತವ ಸತ್ಯದಲ್ಲಿ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್. ಹೇಗೆ ಗೊತ್ತಾ? ಅಪ್ಪನ ಕಡೆಯಿಂದನೂ ಆಸ್ತಿ ಬರುತ್ತೆ. ಗಂಡು ಹೆಣ್ಣಿಗೆ ಹೋಲಿಸಿದಾಗ ಹೆಣ್ಣಿಗೆ ತುಂಬ ಜವಾಬ್ದಾರಿಗಳಿದೆ. ಒಂದು ಮಗುವನ್ನು ಹೆತ್ತು ಹೊತ್ತು ಸಾಕಿ ಸಲುವುದು ಸುಲಭ ಅಲ್ಲ. ದೇಹದಲ್ಲಿ ಎಷ್ಟೊಂದು ಬದಲಾವಣೆಗಳಾಗ್ತವೆ. 10 kg ದಪ್ಪ ಆಗ್ತಾರೆ, ಹಾರ್ಮೋನಲ್ ಚೇಂಜಸ್ ಆಗ್ತಾರೆ. ಚಿಕ್ಕ ಮಗುನ ಸಾಕಬೇಕು, ಬೆಳೆಸಬೇಕು. ಜವಾಬ್ದಾರಿ ಇರೋದು ಹೆಣ್ಣಿಗೆ ಜಾಸ್ತಿ, ಕಷ್ಟ ಇರೋದು ಹೆಣ್ಣಿಗೆ ಜಾಸ್ತಿ. ಆದರೆ ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ ದಿನ ಹೆಣ್ಮಕ್ಳು ಕೂರಿಸ್ಕೊಂಡು ಪಾದ ಪೂಜೆ ಮಾಡಬೇಕು. ಗಂಡ ಅಲ್ಲ ಮಾಡಬೇಕಾಗಿರೋದು, ಹೆಂಡ್ತಿಗೆ ಮಾಡಬೇಕು. ಯಾಕೆಂದರೆ ಅವಳು ಗ್ರೇಟು, ಅವಳಲ್ಲಿ ಬದಲಾವಣೆಗಳು ಬೇಕಾದಷ್ಟು ಆಗ್ತವೆ. ಈ ಸಮಾಜದ ಮೌಢ್ಯದಲ್ಲಿ, ಪುರುಷ ಪ್ರಧಾನದಲ್ಲಿ ಗಂಡನ ಶ್ರೇಷ್ಠ ಮಾಡಿ ಅವನು ಪಾದ ಪೂಜೆ ಮಾಡ್ಬೇಕಂತೆ. ಆಯ್ತಪ್ಪ, ಮಾಡಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಗಂಡನ ಪಾದ ಪೂಜೆ ಮಾಡಾದ್ಮೇಲೆ ಹೆಂಡ್ತಿನ ಕೂಡಿಸಿ ನೀನು ಪಾದ ಪೂಜೆ ಮಾಡು, ನೀನು ಆಶೀರ್ವಾದ ಮಾಡು, ನೀನು ಚೆನ್ನಾಗಿರು. ಈ ದಿನ ಶ್ರೇಷ್ಠತೆ ಅನ್ನತಕ್ಕಂಥ ಭಾವನೆ, ನಂಬಿಕೆ ನಿಮ್ಮಲ್ಲಿ ಇದ್ದರೆ ಎಲ್ಲ ದಿನಗಳು ಶ್ರೇಷ್ಠವೇ. ಈ ದಿನ ಏನಿಲ್ಲ, ಪ್ರಕೃತಿ ನಿಯಮದಲ್ಲಿ ಎಲ್ಲ ದಿನಗಳು ಶ್ರೇಷ್ಠವೇ. ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ, ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ಬೇಕಾದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟಾಗಿ ಲಾಸ್ಟ್ ವೀಕ್ ನಮ್ಮ ಫ್ರೆಂಡು ಮಗಳಿಗೆ ಮದುವೆ ಮಾಡ್ತಿದ್ದಾನೆ.
ಹಿಂಗೆ ಮಾತಾಡ್ಬೇಕಾದ್ರೆ ಹೇಳ್ದ, ಒಂದು ದೊಡ್ಡದು ಬೆಳ್ಳಿ ತಟ್ಟೆ ತಂದೆ, ಒಂದು ಚೊಂಬು ತಂದೆ. ಯಾಕೆ ಅಳಿಯನಿಗೆ ಪಾದ ಪೂಜೆ ಮಾಡೋಕ್ಕೆ ತಟ್ಟೆ ತಂದೆ, ಚೊಂಬು ತಂದೆ ಅಂತ ಹೇಳ್ದ. ನಾನು ಹೇಳಿದೆ, ಸರಿಯಪ್ಪ, ನಿನ್ನ ಮಗಳು ಪಾದ ಪೂಜೆ ಮಾಡೋಕ್ಕೆ ನಿಮ್ಮ ಬೀಗರು ಏನು ತಂದಿದ್ದಾರೆ ಅಂದೆ, ಅಥವಾ ಇದೇ ತಟ್ಟೆ ಚೊಂಬು ಕೊಡ್ತೀಯ ಅಂತ. ಅವ್ರ್ಯಾಕೆ ಪಾದ ಪೂಜೆ ಮಾಡ್ತಾರೆ? ಅಯ್ಯೋ, ನೀನು ಅಳಿರಿ ಪಾದ ಪೂಜೆ ಮಾಡಿದರೆ ಅವರು ಸೊಸೆಗೆ ಪಾದ ಪೂಜೆ ಮಾಡಬೇಕು, ಅದು ಪ್ರಕೃತಿಯ ನಿಯಮ. ಆ್ಯಕ್ಚುಲಿ ನಿನ್ನ ಮಗಳೇ ಗ್ರೇಟು. ಆ ಮನೆಗೆ ಹೋಗಿ, ಹೊಸ ಮನೆಗೆ ಹೋಗಿ ಹೊಂದ್ಕೊಂಡು ಮಗ ಅಲ್ಲೇ ಇರ್ತಾನೆ, ಆರಾಮಾಗಿರ್ತಾನೆ ಅಪ್ಪ ಅಮ್ಮನ ಜೊತೆ. ಇವಳು ಹೊಸ ಮನೆಗೆ ಹೋಗ್ತಾಳೆ, ಅವ್ರ ಜನಗಳ ಜೊತೆ ಎಲ್ಲ ಹೊಂದ್ಕೋಬೇಕು, ಅಲ್ಲೆಲ್ಲ ಕೆಲಸ ಮಾಡಬೇಕು, ಒಂದು ಮಗುವನ್ನ ಎತ್ತು ಕೊಡಬೇಕು, ಅದು ಸಾಕಬೇಕು. ಸುಮ್ಮನೆ ಆಯ್ತೇನಪ್ಪ, ನಿನ್ನ ಮಗಳು ಗ್ರೇಟು. ರಿಯಾಲಿಟಿಯಾಗಿ ಯೋಚನೆ ಮಾಡಿ ನೋಡಿದ್ರೆ ಅವರು ನಿಮ್ಮ ಬೀಗರು ನಿನ್ನ ಮಗಳಿಗೆ ಪಾದ ಪೂಜೆ ಮಾಡಿ ಮನೆಗೆ ಕರೆಸ್ಕೋಬೇಕು. ಇದೆಲ್ಲ ಸಾಮಾಜಿಕ ಮೌಢ್ಯಗಳು. ಹೆಣ್ಣನ್ನು ಕಂಟ್ರೋಲ್ ಮಾಡೋಕ್ಕೆ ಹಿಂದಿನ ಕಾಲದಿಂದ ಮಾಡಿರ್ತಕ್ಕಂಥ ದೌರ್ಜನ್ಯಗಳು. ಶಾಸ್ತ್ರದ ಹೆಸರಿನಲ್ಲಿ, ಬೇಕಾಷ್ಟು ಪೂಜೆ ಹೆಸರಿನಲ್ಲಿ, ವ್ರತದ ಹೆಸರಿನಲ್ಲಿ ಹೆಣ್ಣನ್ನು ಕಂಟ್ರೋಲ್ ಮಾಡೋಕ್ಕೆ ಮಾಡಿರ್ತಕ್ಕಂಥ ವಿಧಾನಗಳು, ಬೇರೆ ಏನೂ ಇಲ್ಲ ಅಂತ ಅವನ ಹತ್ರ ವಾದ ಮಾಡಿದೆ. ಕಾಶಿ ಹತ್ತಿರದಿಂದ ಬರಬೇಕಾದಾಗ ಗಂಡನ ಕೂರಿಸಿ ಪಾದ ಪೂಜೆ ಮಾಡಿ ಇನ್ವೈಟ್ ಮಾಡೋದಂತೆ. ಕಾಶಿ ಯಾತ್ರೆ ಅಂದ್ರೆ ಏನು ಗೊತ್ತಿದೆಯಾ ನಿಮಗೇನಾದರೂ? ಅದು ಅರ್ಥ ಗೊತ್ತಿದೆಯಾ? ವರ್ಣಾಶ್ರಮ ಸಿಸ್ಟಮ್ನಲ್ಲಿ ಅವರು ಬಾಲ್ಯದಲ್ಲೆಲ್ಲ ಎಜುಕೇಷನ್ ಮಾಡಿಕೊಂಡು, ಉಪನಯನ ಮಾಡಿಕೊಂಡು, ಎಲ್ಲವನ್ನು ಮಾಡಿ, ವಿದ್ಯಾಭ್ಯಾಸ ಮಾಡಿ, ಸಮಾಜಕ್ಕೆ ಹೋಗಿ ಹೊರಗಡೆ ಎಲ್ಲ ಯಾತ್ರೆಗಳನ್ನು ಮಾಡಿ, ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು, ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡು, ಸಮಾಜ ಹೇಗಿದೆ ಅರ್ಥ ಮಾಡಿಕೊಂಡು, ಆಗ ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದ ಅವನು. ಅಷ್ಟರಲ್ಲಿ ಇವ್ರ ಅಪ್ಪ ಅಮ್ಮ ಹೆಣ್ಣು ನೋಡಿ ಇಟ್ಟಿರೋರು, ಅವನೇನು ಎಣ್ಣೆ ನೋಡಿರೋದೆಲ್ಲ. ಆಗ ಹೆಣ್ಣು ನೋಡಿ ಎಲ್ಲ ಇಟ್ಟಿರೋರು. ಅಪ್ಪ ಅಮ್ಮನ ಮಾತು ಕೇಳಿ ಅವನು ಅಲ್ಲಿಂದ ಡೈರೆಕ್ಟಾಗಿ ಬರ್ತಿದ್ದ. ಆಗ ಅವನಿಗೆ ಅವನು ದೇವ್ರ ಥರ ಇರ್ತಿದ್ದ, ಅಷ್ಟೊಂದು ಸಾಧನೆ ಮಾಡ್ತಿದ್ದ. ಆಗ ಬಂದು ಪೂಜೆ ಮಾಡಿ, ಅವ್ನ ಪಾದ ಪೂಜೆ ಮಾಡಿ, ಅವ್ನು ದೇವರ ರೀತಿ ಅವನು ಸ್ವಾಗತ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಎಲ್ಲಪ್ಪ ಇದೆ ಅದು? ಏನು ಮಾಡಿರ್ತಾನೆ ಒಬ್ಬ ಇಂಜಿನಿಯರ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಅದು ಇದು ಏನೇನೋ ಕೆಲಸ, ಅವನು ಎಲ್ಲಿ ದೇವರಾಗಿರ್ತಾನೆ ಅವನು? ಸೊ ಇಲ್ಲ, ಒಂದೊಂದಕ್ಕೊಂದು ರೀತಿಯಾದ ಅರ್ಥ ಇದೆ. ಮೌಢ್ಯದ ರೀತಿಯಲ್ಲಿ ಏನೇನೋ ಸುಮ್ಮನೆ ಹಿಂದಿನ ಕಾಲ ಮಾಡಿದ್ರು ಸುಮ್ಮನೆ ಮಾಡ್ತಾನೆ ಇರೋದು ಅದು ಅಲ್ಲ. ಸೊ ಯಾವುದೇ ಭೀಮನ ಅಮಾವಾಸ್ಯೆ ದಿವಸ ಪೂಜೆ ಮಾಡದೆ ಹೋದರೆ ಕೆಟ್ಟದಾಗುತ್ತೆ ಅಂತ ಯಾರು ಎದುರಿಸಿದ್ರೆ, ಅದರಲ್ಲೂ ಟಿ ವಿನಲ್ಲಿ ಎದುರಿಸಿದ್ರೆ, ಅದರಲ್ಲೂ ಜೂಟಾಟದ ಮೀಡಿಯಾಗಳಲ್ಲಿ ಎದುರಿಸಿದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ಇವೆಲ್ಲ ಸುಮ್ಮನೆ ಒಂದು ವ್ಯವಸ್ಥೆಯಲ್ಲಿ ಹಿಂದಿನ ಕಾಲದ ನಂಬಿಕೆಯ ರೀತಿಯಲ್ಲಿ, ಮೌಢ್ಯದ ರೀತಿಯಲ್ಲಿ ಮಾಡತಕ್ಕಂಥ ಆಚರಣೆಗಳು. ಮತ್ತು ಇನ್ಯಾವುದು ಶ್ರೇಷ್ಠ? ಈಕ್ವಾಲಿಟಿ, ಸಮಾನತೆ. ಪ್ರಾಕೃತಿಕ ಸತ್ಯವನ್ನು ಅರ್ಥ ಮಾಡಿಕೊಂಡು ಸಮಾನವಾಗಿ ಹೆಣ್ಣು ಗಂಡಿಗೆ ಗೌರವಿಸಬೇಕು. ಯಾಕಂದರೆ ಅವಳು ಆಸ್ತಿ ತರ್ತಾಳೆ ಅಪ್ಪನ ಮನೆಯಿಂದ, ಇವಾಗ ಹಿಂದೆ ತರ್ತಿರ್ಲಿಲ್ಲ, ಅವಳು ದುಡಿತಾಳೆ. ಸೊ ದೇ ಆರ್ ಈಕ್ವಲ್ ಅಲ್ವಾ? ನಮ್ಮ ಯೋಗ ಕ್ಲಾಸಲ್ಲಿ ನಾನು ಕೇಳ್ತಾ ಇರ್ತೀನಿ, ತುಂಬ ತಮಾಷೆ ಮಾಡ್ಬೇಕು, ಲೇಡೀಸ್ ಬ್ಯಾಚ್ಗೆ ಎಷ್ಟು ಜನ ಪೂಜೆ ಮಾಡಿದ್ರೆ ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತೀನಿ. 90% ಯಾರು ಪೂಜೆ ಮಾಡಲ್ಲ, ಒಂದು 10% ಮಾಡ್ತಾರೆ. ಅದು ಮನೇಲಿ ಎದುರಿಸ್ಕೊಂಡು ಏನೇನೋ ಮಾಡಿಕೊಂಡು ಪೂಜೆ ಮಾಡ್ತಾರೆ. 90% ಮಾಡಲ್ಲ ರೀ. ಕೆಲವರು ಹೇಳ್ತಾರೆ ಈ ಜಾತಿಲಿ ಮಾಡಲ್ಲ, ಈ ಜಾತಿಲಿ ಮಾಡಲ್ಲ, ಈ ಜಾತಿಲಿ ಮಾಡಲ್ಲ, ನಮಗಿಲ್ಲ ಅಂತಾರೆ. ಇನ್ನು ಕೆಲವರು ಮಾಡ್ತಾರೆ, ಇನ್ನು ಕೆಲವರು ಹೊಸದಾಗಿ ಶುರು ಮಾಡಿರ್ತಾರೆ. ಅಕ್ಕ ತಂಗಿರಿರ್ತಾರೆ, ತಂಗಿ ಗಂಡನ ಮನೆಗೆ ಅಲ್ಲಿ ಪೂಜೆ ಮಾಡ್ತಾರೆ, ಅಕ್ಕ ಮಾಡಲ್ಲ. ಈ ರೀತಿ ಬೇಕಾಷ್ಟು ಉದಾಹರಣೆಗಳು ನಮ್ಮಲ್ಲಿ ಇವೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಯಾರು ಎದುರಿಸಿದ್ರೆ ನಿನ್ ಕೆಟ್ಟದಾಗತ್ತೆ, ನಿನ್ ಗಂಡನ ಕೆಟ್ಟದಾಗತ್ತೆ, ನೀನು ಮಾಡಬೇಕಾಗಿತ್ತು ಅಂತ ನಿಮ್ಮ ಅತ್ತೆ ಮಾವ ವಯಸ್ಸಾದವ್ರು ಎದುರಿಸಿದ್ರೆ ಹೆದರ್ಕೋಬೇಡಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಈ ಪ್ರಕೃತಿಯಲ್ಲಿ ನಡೀತಕ್ಕಂಥ ಎಷ್ಟೊಂದು ವಿದ್ಯಮಾನಗಳಲ್ಲಿ ವಾಸ್ತವ ಸತ್ಯ ಇಲ್ಲ, ಆಚಾರದಲ್ಲಿ ವಿಚಾರ ಇಲ್ಲ, ಮೌಢ್ಯದಿಂದ ಕೆಲವರು ಆಚಾರಗಳನ್ನು ಮಾಡ್ತಾರೆ. ತುಂಬ ಜನ ಮಾಧ್ಯಮಗಳ ಮುಖಾಂತರ ನಿಮಗೆ ಮೌಢ್ಯವನ್ನು ಬಿಚ್ಚುತ್ತಾ ಇರ್ತಾರೆ. ಅದನ್ನು ನಂಬೋಕೆ ಹೋಗ್ಬೇಡಿ. ನಿಮಗೆ ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೊಂದು ಪ್ರೀತಿಸ್ತೀವೋ, ಎಷ್ಟೊಂದು ಗೌರವಿಸ್ತೀವೋ, ಎಷ್ಟೊಂದು ತಾಳ್ಮೆಯಿಂದ ಇರ್ತೀವೋ ಅದು ನಿಜವಾದ ವ್ರತ. ಯಾವ ವ್ರತ? ನನ್ನ ಗಂಡನ ಜೊತೆ ನಾನು ಜಗಳ ಕಾಯುವುದಿಲ್ಲ, ನನ್ನ ಗಂಡನ ಕೋಪವನ್ನು ಅರ್ಥ ಮಾಡಿಕೊಂಡು ನನ್ನ ಗಂಡನನ್ನು ನಾನು ಪ್ರೀತಿಸ್ತೀನಿ. ಎಷ್ಟೇ ಸಮಸ್ಯೆಗಳು ಬರಲಿ ನಾವಿಬ್ಬರು ಸೇರಿ ಸಮಾಜದಲ್ಲಿ ಬದುಕ್ತೀವಿ, ಸಮಸ್ಯೆಗಳನ್ನು ಎದುರಿಸಿ ಅನ್ನತಕ್ಕಂಥ ಚಿಂತನೆ ಪ್ರತಿದಿನ ಮಾಡಿದ್ರೆ ಅದೇ ನಿಜವಾದ ವ್ರತ. ಅರ್ಥ ಆಗ್ತಿದೆಯಾ? ಪ್ರೀತಿ ಇಲ್ಲದ, ಗೌರವವಿಲ್ಲದ, ಸಂಘರ್ಷದಲ್ಲಿ ಬದುಕತಕ್ಕಂಥ ಬದುಕಿನಲ್ಲಿ, ಅಶಾಂತಿ ಇರತಕ್ಕಂಥ ಬದುಕಿನಲ್ಲಿ ಒಂದು ದಿನ ಗಂಡನ ಪಾದಕ್ಕೆ ಪೂಜೆ ಮಾಡಿಬಿಟ್ರೆ ಸರಿ ಹೋಗೋದಿಲ್ಲ. ಎವ್ರಿ ಡೇ ಪೂಜೆ ನಡಿಬೇಕು. ಅಂದರೆ ಮಾನಸಿಕ ಪೂಜೆ. ಬರುವ ಸಮಸ್ಯೆಗಳನ್ನು ಸ್ವೀಕರಿಸಿ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು ಪ್ರೀತಿಯಿಂದ ನಗುತ್ತಾ ಬದುಕತಕ್ಕಂಥ ಕಲೆಯೇ ನಿಜವಾದ ವ್ರತ.
ಯಾಕಂದರೆ ಸಮಸ್ಯೆ ಪ್ರಕೃತಿಯ ಸಹಜ ನಿಯಮ, ಎಲ್ಲರಿಗೂ ಎಲ್ಲ ಹಂತದಲ್ಲೂ ಬರ್ತಾ ಇರುತ್ತೆ. ಸಮಸ್ಯೆ ಇಲ್ಲದ ಸೃಷ್ಟಿಯೇ ಇಲ್ಲ, ಸಮಸ್ಯೆ ಇಲ್ಲದ ಸಂಸಾರಗಳೇ ಇಲ್ಲ, ಸಮಸ್ಯೆ ಇಲ್ಲದ ಸಂಬಂಧಗಳೇ ಇಲ್ಲ. ಸಮಸ್ಯೆಗಳನ್ನು ಸ್ವೀಕರಿಸಿ ಎಂಥ ಸಮಸ್ಯೆನ ಬಳಿ ಖುಷಿಯಾಗಿರ್ತೇನೆ ಅಂತಾರಲ್ಲ, ಅದು ವ್ರತ, ಅದು ಪೂಜೆ. ಉಳಿದೆಲ್ಲವೂ ಮಿಥ್ಯ. ಈ ಭೀಮ ಅಮಾವಾಸ್ಯೆ ನಡೆಯೋದು 3 ರಾಜ್ಯಗಳಷ್ಟೇ. ಕರ್ನಾಟಕ ಮತ್ತು ಆಂಧ್ರ, ತಮಿಳ್ನಾಡು ಕಡೆ ಸ್ವಲ್ಪ ಜನ ಮಾಡ್ತಾರೆ, ಬೇರೆ ಬೇರೆ ಕಡೆ ಇಲ್ಲ. ನಾರ್ತ್ ಇಂಡಿಯಾ ಕಡೆ ಇದು ಇಲ್ಲ, ಮಾಡೋದಿಲ್ಲ. ಇನ್ನು ಬೇರೆ ಬೇರೆ ಕೇಳ್ಕೊಳ್ಳೋಂಗೆಲ್ಲ ಅಮೇರಿಕಾ, ಜಪಾನು, ರಷ್ಯಾ ಇಲ್ಲೆಲ್ಲ ಭೀಮನ ಅಮಾವಾಸ್ಯೆ ಇಲ್ಲ. ಒಂದಷ್ಟು ಜನ ಮಾಡ್ಕೊಂಡಿದ್ದಾರೆ. ತಲೆ ಕೆಡಿಸ್ಕೋಬೇಡಿ. ಗಂಡನ ಜೊತೆ ಖುಷಿಯಾಗಿರಿ. ಯಾರು ಗಂಡನ ಕೋಪವನ್ನು ಪ್ರೀತಿ ಮಾಡ್ತಾರೋ ಅರ್ಥ ಮಾಡಿಕೊಂಡು ಅದೇ ನಿಜವಾದ ಪೂಜೆ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.